ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ನಿಜವಾಗಿಯೂ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗಳು ಗೊಂದಲಗೀಡಾಗಿದ್ದಾವೆ. ಬಿ ಜೆ ಪಿ ಅಂತೂ ನಿಶ್ಚಿತವಾಗಿಯೂ ಗದ್ದಲಕ್ಕೆ ಬಿದ್ದಿದೆ. ಹೈಕಮಾಂಡ್ ಯಾರೂ ಹಿಂಸಿರ್ತಾ ಇಲ್ಲ. ಅದೇ ಸ್ಥಿತಿ ಕಾಂಗ್ರೆಸ್ನಲ್ಲೂ ಅದ ಅಂತ ಅನ್ನಿಸ್ತದೆ. ಯಾಕಂದ್ರೆ ಶತಾಯಗತ ಸಿದ್ದರಾಮಯ್ಯನವರು ಮುಂದುವರಿಬಾರ್ದು. ಒಂದು ವೇಳೆ ಮುಂದುವರಿದು ಇದ್ದರೂ ಸಹಿತ ಡಿ ಕೆ ಶಿನ ಸಿ ಎಮ್ ಆಗಬೇಕಂತ ಡಿ ಕೆ ಶಿ ಅವ್ರ ತಲೆಯಲ್ಲಿರುವಂಥದ್ದು. 2028 ನಾನು ಆಗಬೇಕು ಅನ್ನುವಂಥದ್ದು. ಅದೇ ಸಂದರ್ಭದಲ್ಲೇ ಸಿದ್ದರಾಮಯ್ಯರಿಗೂ ಒಂದು ಭಯ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಈಗಲೇ ಆದರೆ ಹೇಗೆ, ಅದಕ್ಕೆ ಸತೀಶ್ ಅವ್ರನ್ನ ಎತ್ಕೊಳ್ತಾ ಇದ್ದಾರೋ, ಕೆ ಎನ್ ರಾಜನ್ನ ಎತ್ಕೊಳ್ತಾ ಇದ್ದಾರೋ, ನಮ್ಮ ಪರಮೇಶ್ವರಯ್ಯನವ್ರನ್ನ ಎತ್ಕೊಳ್ತಾ ಇದ್ದಾರೋ, ಯಾವ ಒಟ್ಟು ಎತ್ಕೊಳ್ತಾ ಇದ್ದಾರೆ. ಅವರಿಗೆ ಮುಖ್ಯವಾಗಿ ಬೇಕಾಗಿ ಸಿದ್ದರಾಮಯ್ಯನವ್ರಿಗೆ 5 ವರ್ಷ ನಾನಾ ಮುಖ್ಯಮಂತ್ರಿ, ಉಳಿದವರು ಆ ಬಲಂಗೆ ಉಪಮುಖ್ಯಮಂತ್ರಿ, ಎಲ್ಲರೂ ಉಪಮುಖ್ಯಮಂತ್ರಿ ಮಾಡಬೇಕು ಲೆಕ್ಕದಾಗಿದ್ದಾರೆ. ಬಟ್ ಡಿ ಕೆ ಸಿಗೆ ಭಯ ಏನಪ್ಪ ಅಂತಂದ್ರೆ ಇವರಲ್ಲಿ ಯಾರಾದರೂ ಒಬ್ಬ ಗಟ್ಟಿಮುಟ್ಟು ಆಳು ನಮ್ಗೆ ಎದುರು ಬಂದಿದ್ದಪ್ಪ ಅಂದ್ರೆ ನಾಳೆ ಮತ್ತು ಮುಖ್ಯಮಂತ್ರಿ ಸ್ಥಾನ ಹಾರಿತೇನೋ ಅಂತ ಭಯ. ಯಾಕೆ ಪರಮೇಶ್ವರಪ್ಪನವರು ವಯಸ್ಸು ದೊಡ್ಡವರು, ಮತ್ತು ಎಚ್ ಸಿ ಮಾದೇವಪ್ಪನವರು ಅವರು ವಯಸ್ಸು ದೊಡ್ಡವರು. ಇವರಂಥವ್ರು ದೊಡ್ಡ ವ್ಯಕ್ತಿಗಳು ಬಂದು ಕೂತ್ರೆ ನಾಳೆ ಹೆಂಗಪ್ಪ ನನಗೈತಿ ಅಂತ ಹೀಗೆಲ್ಲ ತಳ್ಳಂಕ ಅಳ್ಳಂಕ ಕಾಂಗ್ರೆಸ್ ಇದೆ. ಆದರೆ ಬಿ ಜೆ ಪಿಯಲ್ಲಂತೂ ಎದ್ದ ತಕ್ಷಣ ಶುರು ಯತ್ನಾಳ್ ಒಂದು ಕಡೆ ಏನೋ ಮಾತಾಡ್ತಿರ್ತಾರೆ, ಕುಮಾರ್ ಬಂಗಾರಪ್ಪನವರು ಇನ್ನೊಂದು ಮಾತಾಡ್ತಾರೆ, ಮತ್ತು ಅದೇ ಕಾರಣ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾತಾಡ್ತಾರೆ. ಎಲ್ಲರೂ ತಲೆಗೆ ಒಂದೊಂದು ಮಾತಾಡೋದು. ಆದರೆ ಎಲ್ಲರೂ ಗುರಿ ಒಂದು ಏನಪ್ಪ ಅಂದ್ರೆ ವಿಜಯೇಂದ್ರನ ಕೆಳಗಿಳಿಸೋದು. ಹೇಗಾದ್ರೂ ಮಾಡಿ ಇಳಿಸೋದ್ರೆ ಇಳಿಸೋದು. ಅವ್ನು ಮುಂದುವರಿದು ಬೇಡ. ಯಾಕಂದ್ರೆ ಮುಂದುವರೆದ್ರೆ ಭವಿಷ್ಯದಲ್ಲೇ ನಮಗೆ ಬಿ ಜೆ ಪಿಯಲ್ಲಿ ಯಾರಿಗೂ ಬೆಲೆ ಇಲ್ಲ ಅಂತ ಅವ್ರಿಗೆ. ಯಾಕಂದರೆ ಇನ್ನೂ ಸಣ್ಣ ವಯಸ್ಸಿನವ್ರು ಇದ್ದಾರೆ, ಹೆಂಗಿದ್ದಾರೆ ಇವರೆಲ್ಲ ರಾಜಕಾರಣಿಗಳಿಂದ. ರಮೇಶ್ ಅವ್ರಿಗಿಂತ ಸಣ್ಣವ್ರಿದ್ದಾರೆ, ಯತ್ನಾಳ್ ಅವ್ರಿಗಿಂತ ಸಣ್ಣವ್ರಿದ್ದಾರೆ, ಲಿಂಬಾವಳಿ ಅವ್ರಿಗಿಂತ ಸಣ್ಣವ್ರಿದ್ದಾರೆ. ಹೀಗೆ ಕುಮಾರ್ ಬಂಗಾರಪ್ಪನವರು ಹೆಚ್ಚು ಕಡಿಮೆ ಇರುವಾಗ ಯಾರಿಗೆ ಅದೇ ವಯಸ್ಸಿನವರು. ಇವರೆಲ್ಲರೂ ನಾಳೆ ನಮ್ಮ ರಾಜಕೀಯ ಭವಿಷ್ಯ ಇಲ್ಲ, ಇವರು ಉಳಿದ್ರೆ ಈ ಇಲ್ಲಿಯ ಅಧ್ಯಕ್ಷ ಮುಂದುವರೆದಂತ ಅವ್ರಿಗೆ ಭಯ. ಹೀಗಾಗಿ ಅವರು ಇವತ್ತು ದಿಲ್ಲಿ ಒಳಗೆ ಈ ವಿಜಯೇಂದ್ರ ವಿರುದ್ಧವಾಗಿ ಜೋರ್ದಾರ ತಗಡ ಮುಕಾಬಲೆ ನಡೆಸಿದಾರೆ. ಭಾಳ ತಾರ್ಕಿಕ ಹಂತಕ್ಕೆ ಹೋಗ್ಯದ. ಇಬ್ಬರು ಒಬ್ಬರಪ್ಪ ನೀವು ಯಾವ್ದು ಆಯ್ಕೆ ಮಾಡ್ತೀರಿ, ಯತ್ನಾಳ್ ಮಾಡಬೇಕು ಯಡಿಯೂರಪ್ಪ ಮಾಡಬೇಕು ಅನ್ನೋ ಮಾಡಿ ಬಂದು ನಿಂತದ. ಹೀಗಾಗಿ ಬಿ ಜೆ ಪಿ ಏನು ತೊಳ್ಬೇಕು ನಿರ್ಧಾರ ಹೈಕಮಾಂಡ್ ಚಿಂತೆ ಆಗ್ಯದ. ಹಾಗೆ ಕಾಂಗ್ರೆಸ್ಸಿಂದ ರೀ, ಕಾಂಗ್ರೆಸ್ ಒಳಗೂ ಯಾರು ಅಂತ ಲೀಡರ್ ಇಲ್ಲ. ಸಿದ್ದರಾಮಯ್ಯ ಮಟ್ಟದಲ್ಲೇ ಸಿದ್ದರಾಮಯ್ಯ ನಂತರ ಹೆಸರು ಕೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರದ್ದು, ಎಚ್ ಕೆ ಪಾಟೀಲ್ ಅಂತೂ ಇನ್ನುಳಿದವ್ರದ್ದು ಆ ಪ್ರಮಾಣದಲ್ಲಿ ಹೆಸರಿಲ್ಲ. ಸೀನಿಯರ್ ಇದ್ದಾರೆ ಸಾಕಷ್ಟು, ಆರ್ ವಿ ದೇಶಪಾಂಡೆ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು. ಆದ್ರೆ ಅವರು ಯಾರು ಡಿ ಕೆ ಶಿ ಅವರು ವರ್ಚಸ್ಸಿಗೆ ಬಂದು ಸಮವಾಗಿ ನಿಲ್ತಾ ಇಲ್ಲ. ಸತೀಶ್ ಅವರು ಇದ್ದಾರೆ ಬೆಳಗಾವಿ ಈ ಮಟ್ಟದಲ್ಲಿ ಜೋರಿದ್ದಾರೆ. ಆದರೆ ರಾಜ್ಯ ಮಟ್ಟಕ್ಕೆ ಎಷ್ಟು ಮಟ್ಟಿಗೆ ಅವರು ಪ್ರಭಾವಿ ಆಗ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೇಳ್ತಿದ್ದಾರೆ, ಸತೀಶ್ ಅವ್ರ ಬೆಂಬಲಿಗರು ಹೇಳ್ತಾರೆ, ಇಲ್ಲ 25 ಜನ ಇದ್ದಾರೆ ಶಾಸಕರು, 50 ಜನ ಇದ್ದಾರೆ ಅಂತೇಳಿ. ಆದರೆ ಅದು ಎಲ್ಲ ಅಂತಿದ್ದನ್ನು ನಿಧಾನಕ್ಕೆ ಡಿ ಕೆ ಶಿ ಒಬ್ಬರೊಬ್ಬರು ಭೇಟಿ ಆಗ್ತಾ ಎಲ್ಲ ನಮ್ಮ ಸತೀಶರ ಆತ್ಮೀಯರು ಯಾರಿದಾರ ಶಾಸಕರು ಯಾರು ಗುರುತಿಸ್ಕೊಂಡಾರ ಅವ್ರಿಗೆಲ್ಲ ಭೇಟಿ ಆಗ್ತಾ ಇದ್ದಾರೆ. ಭೇಟಿಯಾಗಿ ಅವ್ರನ್ನ ಏನೋ ಒಂದು ವಿಶ್ವಾಸ ತೆಗೆದುಕೊಳ್ತಾಯಿದ್ರು. ಗುಪ್ತ ನಡೀತಿರ್ತದೆ. ಅಂದ್ರೆ ಹೇಗಾದ್ರೂ ಮಾಡಿ ಈ ಸತೀಶ್ ಅವ್ರನ್ನ ಅಲೋನ್ ಮಾಡಿಬಿಡೋದು, ಒಬ್ಬರನ್ನ ಮಾಡಿಬಿಡೋದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಹೇಗಾಗಿ ಮಾಡಿದ್ದಾರೆ ಅದನ್ನು. ಏನು ಬಂದಾಗ ಮನೆ ಬೆಳಗಾವಿ ಬಂದಾಗ ಅದನ್ನ ಕೆಲಸ ಮಾಡಿದರು. ಅತ್ಯಂತ ಅವ್ರು ಆತ್ಮೀಯರು ಯಾರಿದ್ದಾರೆ ಅವ್ರನ್ನ ಕರೆಸಿ ಮಾತಾಡಿಸೋದು ಅಥವಾ ಮತ್ತೇನೋ ಮಾಡೋದು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಇದ್ದಿದ್ದ ಡಿ ಕೆ ಶಿ ಅವರಿಗೆ ಮತ್ತು ವಿಶೇಷವಾಗಿ ನಿಮಗೆ ಈಗಾಗಲೇ ಹಲವು ಸಲ ಮಾತಾಡಿದ್ದದ ಹೈಕಮಾಂಡ ಡಿ ಕೆ ಶಿ ಅವ್ರ ಮೇಲೆ ಭಾಳ ಪ್ರೀತಿ. ಯಾಕಂದರೆ ಒರಿಜಿನಲ್ ಕಾಂಗ್ರೆಸ್ಸಿಗಪ್ಪ ಇವರು ಅಂತೇಳಿ ಬದಲಾಗಲಿಲ್ಲ. ಸ್ವತಃ ಅವ್ರ ಗುರುನ ನಮ್ಮೇನಪ್ಪ ಅಂತಂದ್ರೆ ಕೃಷ್ಣ ಅವರು ಬಿ ಜೆ ಪಿಗೆ ಹೋದ ಸಹಿತ ಹೋಗಲಿಲ್ಲ, ಇಲ್ಲಿ ಉಳ್ಕೊಂಡ್ರು. ಎಸ್ ಎಂ ಕೃಷ್ಣ ನಿಮಗೆ ಗೊತ್ತದ, ತೀರ್ಕೊಂಡು ಹೋದ್ರು. ಅವರಿಗೆ ಯಾರಿದ್ರೂ ಹೊರಗೆ ಹೋಗಲಿಲ್ಲ. ಮತ್ತು ಇವು ಒಕ್ಕಲಿಗರಲ್ಲಿ ಒಂದು ಬಿಲೀವೇಬಲ್ ಫೇತ್ಫುಲ್ ನಾಯಕಪ್ಪ ಕಾಂಗ್ರೆಸ್ನಿಂದ ಅನ್ನುವಂಥದ್ದು. ಹೀಗಾಗಿ ಇವ್ರ ಮೇಲೆ ಒಂದು ಮೊದಲಿಂದು ಕಾಂಗ್ರೆಸ್ಸಿಗೆ ಬಿಟ್ಟು ಹೋದವರಲ್ಲ ಎಂಥ ಪ್ರಸಂಗದಲ್ಲೂ. ಮತ್ತು ಕಾಂಗ್ರೆಸ್ನ ಇಲ್ಲಿವರೆಗೆ ಉಳಿಸ್ಕೊಂಡು ಬರುವಲ್ಲಿ ಅವ್ರದ್ದು ದೊಡ್ಡ ಪಾತ್ರ ಅದ ಅನ್ನೋದನ್ನು ಯಾರೂ ಅಲಗಡಿದ್ರು. ಹೀಗಾಗಿ ಅವ್ರು ಸೇಮ್ ಮಾಡಬೇಕು ಅನ್ನುವಂಥದ್ದು ವಿಶೇಷವಾಗಿ ಕಾಂಗ್ರೆಸ್ನ ಕಿಚನ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಇರುವಂಥದ್ದು. ಬಟ್ ಅದು ಮಾಡೋದು ಹೆಂಗೆ? ಯಾಕಂದರೆ ಹಿರಿಯ ಎಲ್ಲ ನಾಯಕರು ಕಾಂಗ್ರೆಸ್ಸಿನ ಹೆಚ್ಚು ಕಡಿಮೆ ವಯಸ್ಸಾದ ನಾಯಕರೆಲ್ಲ ಸಿದ್ದರಾಮಯ್ಯರು ಹಿಂದಿದ್ದಾರೆ. ಅದಕ್ಕೆ ಅವ್ರಿಗೂ ಒಂದು ಸಲಹೆ ಅದ ಕಾಣ್ತದೆ ಡಿ ಕೆ ಶಿ ಅವರಿಗೆ.
ಈ ಒಂದು ಪೀರಿಯಡ್ ತಡಿಯಪ್ಪ ನೀನು ಮುಂದೆ ಮಾಡ್ತೀನಿ ನಾವು ಅನ್ನುವಂಥದ್ದು ಇರಬೇಕು ಅನ್ನಿಸ್ತದೆ. ಅದಕ್ಕೆ ಅವರು ಸೌಮ್ಯ ಆಗ್ತಾಯಿದ್ದಾರೆ, ಮೆತ್ತಗೆ ಆಗ್ತಾಯಿದ್ದಾರೆ. ಜೊತೆಗೆ ಕೆ ಎನ್ ರಾಜಣ್ಣ, ಸತೀಶ್ ಅವರ ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ಅವ್ರ ಹಿಂದಿದ್ದ ನಾಯಕರು ಯಾರ್ಯಾರಿದ್ದಾರೆ, ಅದು ಶಾಸಕರು ಯಾರ್ಯಾರಿದ್ದಾರೆ ಅವ್ರಿಗೆ ಭೇಟಿ ಆಗೋದು, ಮಾತಾಡೋದು, ನೀವು ನಮ್ಮವ್ರಪ್ಪ ನಾವು ನಿಮ್ಮವ್ರಪ್ಪ, ನಿಮ್ಗೇನು ಬೇಕು ನಾವು ಮಾಡಿಕೊಡ್ತೀವಿ, ಮತ್ತು ರಾಜಕೀಯದ ಇದೆ ಇವತ್ತು ನೀವು ಅನುಕೂಲ ಮಾಡಿಕೊಡ್ತೀವಪ್ಪ ಅನ್ನುವಂಥ ಮಾತುಗಳು ನಡೆಸಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇದರಿಂದಾಗೆ ಏನು ಮಾಡಬೇಕು ಅನ್ನೋ ಸತೀಶರು ಕಷ್ಟದ ವಿಷಯ ಆಗಿದೆ. ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಒಂದು ಮೂಲೆಯಲ್ಲಿ ಬೆಳೆದು ಬಂದಂಥವ್ರು ಇವರು. ಈ ಬೆಂಗಳೂರಿನ ರಾಜಕಾರಣ ಏನೇನು ಎಂತ ಹೇಗೆ ಅನ್ನೋದಷ್ಟು ಸುಲಭವಾಗಿ ಸಿಗೋಂಥದ್ದಲ್ಲ. ಮೆಟ್ರೋಪಾಲಿಟನ್ ಅಲ್ಲಿ ಮತ್ತೊಂದು ಮಾತಿಲ್ಲ. ಹೀಗಾಗಿ ಅವ್ರಿಗೆ ಏನು ಮಾಡೋಕ್ಕೆ ಸಿಗ್ತಾ ಇಲ್ಲ. ಆದರೂ ಪ್ರಯತ್ನ ನಡೆಸಿದ್ದಾರೆ. ರಾಜಣ್ಣ ಅವ್ರು ಹಿಡ್ಕೊಂಡು ಅಥವಾ ಜೊತೆ ಗುರುತಿಸ್ಕೊಂಡು ಮುಂದೆ ಅದೇ ಕಾಲಕ್ಕೆ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವ್ರನ್ನ ಹಿಡ್ಕೊಂಡು ಒಂದೇನೋ ಇನ್ನೊಂದು ಹೊಸದೇನು ದಲಿತ ಜಾಳವನ್ನು ಉಳಿಸ್ಲಿಕ್ಕೆ. ಯಾಕಂದರೆ ಸುಮ್ಮನೆ ಇದ್ರಪ್ಪ ಅಂದರೆ ಯಾರು ಮಾತಾಡಿಸೋದೇ ಇಲ್ಲ ಅನ್ನೋದು ಸ್ವತಃ ಸತೀಶ್ ಅವ್ರಿಗೆ ಗೊತ್ತಿದ್ದು. ಮತ್ತು ಕೆಲವು ಕಡೆ ಅಂದು ತೋರಿಸಿದಾರೆ ಅವ್ರು. ಸುಮ್ಮನೆ ಮನೆಯಾಗ ಕೂತ್ರೆ ಯಾರು ಮಾತಾಡೋದ್ರಿ, ಒಟ್ಟು ಸುದ್ದಿಯೊಳಗೆ ಇರಬೇಕು ಅನ್ನೋಂಗೆ ಮಾಡ್ತಿರ್ತಾರೆ. ಸುದ್ದಿಯೊಳಗೆ ಇರೋದ್ರೆ ಇದೇ ರೀತಿಯಾಗಿ ಏನಾದರೂ ಒಂದು ಕಿರಿಕ್ ಮಾಡ್ತಾ ಇರೋದು, ಏನೋ ಹೇಳಿಕೆ ಕೊಡೋದು, ಅದು ಹೇಳಿಕೆ ಕೊಟ್ಟರೆ ಅದರ ಪರಿಣಾಮ ಏನಾಗೋದು ನೋಡೋದು, ತಮ್ಮ ಅಸ್ತಿತ್ವವನ್ನು ಬೆಳೆಸೋದು ಹೋಗುವಂಥ ಒಂದು ಪ್ಲ್ಯಾನ್ ಹೇಳಿದ್ದಾರೆ. ಆ ದಿಶೆಯಲ್ಲೇ ಅವ್ರು ತಮ್ಮ ಕೆಲಸ ನಡೆಸಿದ್ದಾರೆ. ಅದರಲ್ಲಿ ಅವರ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಏನಾಗ್ತಾರೆ ಅನ್ನೋ ಮಾತು ಬೇರೆ. ಬಟ್ ಒಂದು ಮಾತು ಕರೆ, ಸ್ಪರ್ಧೆಯನ್ನು ಜೋರಿಟ್ಟಿದ್ದಾರೆ. ಮತ್ತು ಈ ಸ್ಪರ್ಧೆ ಅವ್ರಿಗೆ ತಾನೂ ಸೇಮ್ ಆಗೋದು ಸುಲಭಿಲ್ಲ ಅಂತ ಗೊತ್ತದ ಸತೀಶ್ ಅವರಿಗೆ. ಅದಕ್ಕೆ ದಲಿತ ಕಾರ್ಡನ್ನು ಇಟ್ಕೊಂಡು ಏನೋ ಹೇಗೋ ಮಾಡಿ ಅನಿವಾರ್ಯವಾಗಿ ಈ ಮುಡಾ ಮತ್ತು ಇನ್ನೊಂದು ಕೇಸಲ್ಲಿ ಮನೆಗೆ ಹೋಗೋ ಪ್ರಸಂಗ ಬಂತಂದ್ರೆ, ಈ ಒಂದು ಪ್ರಸಂಗ ಬರಲಿಲ್ಲ ಅಂದರೆ ಸಿದ್ದರಾಮಯ್ಯ ನಕ್ಕಿನ ಮುಂದಿನ 2.5-3 ವರ್ಷ ಈ ಕೇಸು ದೊಡ್ಡವಾಗಿ ವಿರೋಧ ಪಕ್ಷ ದೊಡ್ಡದು ಮಾಡಿ ಹೈಕೋರ್ಟ್ ರಿಸಲ್ಟ ಇವ್ರ ವಿರುದ್ಧ ಬರ್ತಂದ್ರೆ ಆಗ ಸೀನಿಯರ್ ಯಾರಪ್ಪ ದಲಿತರನ್ನ ತಂದಿಡೋದು. ಇಲ್ಲಿ ದಲಿತರನ್ನ ಸಿ ಎಮ್ ಮಾಡಿದ ಇತಿಹಾಸ ಇಲ್ಲ, ಮಾಡಬೇಕಂತಂದ್ರೆ ಇವತ್ತು. ಅದಕ್ಕೆ ಪರಮೇಶ್ವರ್ ಅವ್ರನ್ನ ಸಿ ಎಮ್ಮನ್ನು ಮಾಡಿದ್ರೆ ಅವ್ರು ಬೆನ್ನಿನ ಇದ್ದಪ್ಪ ಅಂದ್ರೆ ಮುಖ್ಯಮಂತ್ರಿ ಮಾಡ್ತಾರೆ. ಕಾಲಾಂತರದಲ್ಲೇ ಇದೇನಾದರೂ ಸಿದ್ದರಾಮಯ್ಯರವರು ಈಗೇನು ಡಿಸಿಷನ್ ತೊಗೊಂಡಿದ್ದಾರೆ, ಈ ಒಂದು ಜಾತಿ ಗಣತಿ ಅದನ್ನ ಇಟ್ಟುಕೊಂಡು ನಾವು ಹೆಚ್ಚಾಗಿ ಆಗ್ತೀವಿ, ನಾವು ಮುಂದೆ ನೋಡ್ಲಿಕ್ಕೆ ಬರ್ತದೆ ಅಂತ ಪ್ಲ್ಯಾನು ಇರೋದು. ದೀರ್ಘಕಾಲೀನ ಪ್ಲ್ಯಾನ್ ಇದ್ದಂಗೆ ಕಾಣ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದು ಜೀವಂತ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಡಿ ಕೆ ಶಿ ಅವ್ರ ವಿರುದ್ಧ ಒಂದು ಬನ ಅದಪ್ಪ, ಬಿಟ್ಟು ಕೊಡುವಾಗಿಲ್ಲ. ಅದನ್ನು ಏಕಾಏಕಿ ಬಿಟ್ಟು ಕೊಟ್ಟರೆ ಮತ್ತೆ ಬೇರೆ ಆಗ್ತದೆ, ಮೌನಿದ್ರೂ ಬೇರೆ ಆಗ್ತದೆ ಅಂತೇಳಿ ಮೇಲ್ಮೇಲೆ ಇಲ್ಲ ವರ್ಗಾವಣೆಯಲ್ಲಿ ಗದ್ದಲಾಗ್ತದೆ, ಅವ್ರು ಬೇಕಾದವ್ರು ಹಾಕ್ಕೊಳ್ತಾರೆ. ಹಾಗೆ ಹೀಗೆ ಒಟ್ಟು ಸುದ್ದಿಯಲ್ಲಿ ಇರ್ತಾರೆ. ಸುದ್ದಿ ಇಟ್ಕೊಂಡು ಹೋಗುವಂಥದ್ದು ಮತ್ತು ನಮಗೂ ನೋವಾಗಿದೆ ಅಂತ ಹೇಳ್ತಾರೆ. ಇವನ್ ಕಾಂಗ್ರೆಸ್ದ ಮೊನ್ನೆ ಸಭಾದಾಗ ದೊಡ್ಡ ಪ್ರಮಾಣದಲ್ಲಿ ಗಾಂಧಿ ಭಾರತ ಆದಾಗ ಅಲ್ಲಿಯೂ ಸಹಿತ ನಮಗೆ ಅನ್ಯಾಯ ಆಗಿದೆ ನಮ್ಗೆ ತೋರಿಸ್ಕೊಂಡ್ರು. ನಾವು ಹೆಸರಿಗೆ ಅಷ್ಟೇ ಇದ್ದೀವಪ್ಪ, ಇಲ್ಲೇ ಉಸ್ತುವಾರಿ ಹಂಗೆ ಹೇಳ್ಕೊಳ್ಳೋದು, ಈಗೆಲ್ಲ ಮಾಡ್ತಾ ಸುದ್ದಿಯಲ್ಲಿ ಇರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು BJP ಎರಡು ಹೈಕಮಾಂಡ್ಗಳು ಗೊಂದಲದಲ್ಲಿದ್ದಾವೆ. ಇದರಲ್ಲಿ ಒಂದಿಷ್ಟು ತೆನ್ನುವ ಕಾಂಗ್ರೆಸ್ಸಿಗೆ ಕಡಿಮೆ ಅದ. ಯಾಕಂತಂದ್ರೆ ಸಿದ್ದರಾಮಯ್ಯರು ಏನಾದರೂ ಮುಡಾ ವಿಷಯದಲ್ಲಿ ಸಿಕ್ಕಾಕಿಕೊಂಡ್ರೆ ಸ್ವಲ್ಪ ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಬೀಳ್ತದೆ ಅಂತ ಅನ್ನಿಸ್ತದೆ. ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ಸಿದ್ದರಾಮಯ್ಯನ ಮುಂದೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ಆದರೆ ಅದ ಪರಿಸ್ಥಿತಿ BJPಯಲ್ಲಿ ಇಲ್ಲ ಅಂತೇಳಿ ಎರಡೋ ಒಬ್ಬರನ್ನ ತೊಗೊಳ್ಳೇಬೇಕು. ಮತ್ತು ಹೈಕಮಾಂಡನು ನಿರ್ಧಾರ ತೊಗೊಂಡಂಗೆ ಅನ್ನಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಯಡಿಯೂರಪ್ಪನ ಬಿಟ್ಟು ಕೊಡುವ ಸ್ಥಿತಿಯೊಳಗಿಲ್ಲ ಅವರು ಅಂತೇಳಿ. ಯಾಕಂದ್ರೆ BJPಯಲ್ಲಿ ಮಾಸ್ ಲೀಡರ್ ಇಲ್ಲ ಸಿದ್ದರಾಮಯ್ಯರಂಗೆ. ಮಾಸ್ ಲೀಡರ್ ಏನಾದರೂ ಇದ್ದರೆ ಅವರು ಎಡಬಲದಲ್ಲಿ ಎಲ್ಲವರು ಯಾರಿದ್ರೆ ಯಡಿಯೂರಪ್ಪನವರು. ಹೀಗಾಗಿ ಮತ್ತು ಗೆದ್ದಿಸ್ಕೊಂಬರುವಂಥ ತಾಕತ್ತು ಅವ್ರಿಗಿದೆ. ಇನ್ನುಳಿದವ್ರಿಗೆ ಎಲ್ಲ ಪೂರ್ತಿ ಗೆದ್ದಿಸ್ಕೊಂಬರೋ ತಾಕತ್ತಿಲ್ಲ ಇಲ್ಲ ಅಂತಲ್ಲ, ಪಾಟ್ ಆಗ್ಯದ. ಅದಕ್ಕಾಗಿ ಅಲ್ಲೇ ಮೋಸ್ಟ್ ಪ್ರಾಬಬಲಿ ಯಡಿಯೂರಪ್ಪನವರು ಗೆಲುವು ಸಾಧ್ಯತೆಗಳಿದ್ದಾವೆ. ಮತ್ತು ಯಡಿಯೂರಪ್ಪ ಮಗ್ಗ ಹೆಚ್ಚು ಟಿಕೆಟ್ ಸಿಗುವಂಥ ನಮ್ಮ ಅಧ್ಯಕ್ಷರಿಗೆ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ ಒಂದಿಷ್ಟು ಸುದ್ದಿಗಳು ಬರ್ತಾವೆ. ಆದರೆ ಅದು ಖರೆ ಅಂತಲ್ಲ. ಹಾಗೆ ಇವರು ಅಲ್ಲಿ ದಿಲ್ಲಿಯೊಳಗೆ ಬೀಡು ಬಿಟ್ಟಿದ್ದಾರೆ ಅವ್ರ ವಿರೋಧಿಗಳು. ಅವ್ರು ಏನು ಮಾಡ್ತಾರೆ ನೋಡೋಣ. ಏನೋ ಆಗಲಿ, ಇವೆರಡೂ ಹೈಕಮಾಂಡ್ಗಳಿಗೆ, ಕಾಂಗ್ರೆಸ್ ಮತ್ತು BJP ಹೈಕಮಾಂಡ್ಗೆ ಅಲ್ಲಿಯ ಡಿಸೆಂಡೆಂಟ್ ಭಿನ್ನ ಮಧ್ಯರು ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಎರಡೂ ಪಕ್ಷಗಳು ದೊಡ್ಡ ಹೊಡೆದು ಬೀಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಸರಿನೂ ತಪ್ಪು ಇದು, ಸರಿ ತಪ್ಪು ಲೈಕ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿರಿ, ಒಟ್ಟಿನಲ್ಲಿ ನೋಡ್ತಾ ಇರಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮೆಸೇಜ್ಗೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.